ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ಮುಂದೆ ನಗರದಲ್ಲಿ ಬೇಕಾಬಿಟ್ಟಿ ಫ್ಲೆಕ್ಸ್ ಹಾಕುವಂತಿಲ್ಲ. ಲೈಸೆನ್ಸ್ ಇಲ್ಲದೆ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಅನಧಿಕೃತ ಫ್ಲೆಕ್ಸ್ ಹಾಕೋರಿಗೆ ಇನ್ಮುಂದೆ ತಕ್ಕ ಪಾಠ. ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಬೇಕಾಬಿಟ್ಟಿ ಫ್ಲೆಕ್ಸ್ ಹಾಕುವಂತಿಲ್ಲ. ಫ್ಲೆಕ್ಸ್ ಆಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು, ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು, ಪ್ಲಸ್ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಇಲ್ಲದೆ ಫ್ಲೆಕ್ಸ್ ಅಥವಾ ಬ್ಯಾನರ್ ಹಾಕಿದ್ರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅನಧಿಕೃತ ಫ್ಲೆಕ್ಸ್ ಹಾಕೋರಿಗೆ ಇನ್ಮುಂದೆ ತಕ್ಕ ಪಾಠ. ಅನಧಿಕೃತ ಫ್ಲೆಕ್ಸ್ ಅಥವಾ ಬ್ಯಾನರ್ ಹಾಕಿದ್ರೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಕೋರ್ಟ್ ಆದೇಶವಿದ್ರೂ ಕೂಡ ಬೇಕಾಬಿಟ್ಟಿ ಫ್ಲೆಕ್ಸ್ ಹಾಕಲಾಗ್ತಾ ಇದೆ. ಹೀಗಾಗಿ ಜಿಬಿಎ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಚಿವರು. ಸಚಿವ ಕೃಷ್ಣ ಬೈರೇಗೌಡರಿಂದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗೆ ಜಿಬಿಎ ಅಧಿಕಾರಿಗಳಿಗೆ ಒಂದು ರೀತಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರು. ನಗರದ ಹಲವು ಭಾಗದಲ್ಲಿ ವಿತೌಟ್ ಪರ್ಮಿಷನ್, ವಿತೌಟ್ ಲೈಸೆನ್ಸ್ ಬ್ಯಾನರ್ಗಳನ್ನ ಹಾಕಿರೋದು ಸಚಿವರ ಗಮನಕ್ಕೆ ಬಂದಿದೆ. ಹೀಗಾಗಿ ನಿಯಮ ಮೀರಿದ್ರೂ ಕೂಡ, ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಸುಮ್ಮನಿದ್ದಾರೆ. ಅವರ ವಿರುದ್ಧ ಕಿಡಿಕಾರಿದ್ದಾರೆ ಸಚಿವರು. ಬೆಂಗಳೂರಲ್ಲಿ ಇನ್ಮುಂದೆ ಲೈಸೆನ್ಸ್ ಪಡೆದೇ ಫ್ಲೆಕ್ಸ್ ಹಾಕಬೇಕು. ಅಕಸ್ಮಾತ್ ಏನಾದರೂ ಲೈಸೆನ್ಸ್ ಇಲ್ಲದೆ ವಿತೌಟ್ ಪರ್ಮಿಷನ್ ಫ್ಲೆಕ್ಸ್ಗಳು ಕಂಡು ಬಂದರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ಅಂದರೆ ಈ ವಿಚಾರ ಕೋರ್ಟ್ನಲ್ಲೂ ಕೂಡ ಆದೇಶ ಬಂದಿದೆ, ಬೇಕಾಬಿಟ್ಟಿ ಫ್ಲೆಕ್ಸ್ ಹಾಕೋ ಹಾಗೆ ಇಲ್ಲ ಅಂತ. ಯಾಕಂದರೆ ಈ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಿಂದ ಸಾಕಷ್ಟು ಅವಘಡಗಳು ಹಿಂದೆ ನಡೆದಿದೆ. ಒಂದ್ ಕಡೆ ಅತಿಯಾಗಿ ಮಳೆ ಆದರೆ ಅಥವಾ ಅತಿಯಾಗಿ ಗಾಳಿ ಬೀಸಿದ್ರೆ ಈ ಫ್ಲೆಕ್ಸ್ಗಳು, ದೊಡ್ಡ ದೊಡ್ಡ ಬೃಹದಾಕಾರದ ಅತ್ಯಂತ ತೂಕವಿರುವಂತಹ ಫ್ಲೆಕ್ಸ್ಗಳು, ಬ್ಯಾನರ್ಗಳು ಕೆಳಗಡೆ ಇರುವಂತಹ ಜನರ ಮೇಲೆ ಬೀಳುತ್ತೆ. ಇದರಿಂದ ಸಾಕಷ್ಟು ಅಪಘಾತ ಆಗಿದೆ, ಹಾನಿ ಆಗಿದೆ. ಇದರ ಜೊತೆಗೆ ಜನರು ಏನ್ ಮಾಡ್ತಾರೆ, ಈಗ ಟ್ರಾಫಿಕ್ ಅಲ್ಲಿ ನಿಂತಿರ್ಬೇಕಾದ್ರೆ ಅಥವಾ ಸ್ಲೋ ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ಮೂವ್ ಆಗ್ತಿರ್ಬೇಕಾದ್ರೆ ಈ ಫ್ಲೆಕ್ಸ್ ಗಳನ್ನ ನೋಡ್ಕೊಂಡು ಮೈ ಮರಿತಾರೆ. ಇದರಿಂದಲೂ ಕೂಡ ಅಪಘಾತ ಆಗುತ್ತೆ. ಹೀಗಾಗಿ ಮುಖ್ಯ ರಸ್ತೆಗಳಲ್ಲಿ, ಮೇನ್ ರೋಡ್ಗಳಲ್ಲಿ ಅಥವಾ ಎಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಸ್ಲೋ ಮೂವಿಂಗ್ ಟ್ರಾಫಿಕ್ ಜಾಸ್ತಿ ಎಲ್ಲಿರುತ್ತೆ ಅಲ್ಲೆಲ್ಲ ಈ ರೀತಿ ಫ್ಲೆಕ್ಸ್ಗಳು ಬೇಡ, ಬ್ಯಾನರ್ಗಳು ಬೇಡ ಅಂತ ಆದೇಶ ಕೂಡ ಬಂದಿದೆ. ಕೋರ್ಟ್ ಆದೇಶ ಇದ್ರೂ ಕೂಡ ಬೆಂಗಳೂರಲ್ಲಿ ಹಲವು ಕಡೆ ವಿತೌಟ್ ಪರ್ಮಿಷನ್ ಇಲ್ಲೀಗಲ್ ಫ್ಲೆಕ್ಸ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಹೀಗಾಗಿ ಈ ವಿಚಾರವಾಗಿ ಇನ್ಮುಂದೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗಲಾದರೂ ಈ ರೀತಿ ಅನಧಿಕೃತ ಫ್ಲೆಕ್ಸ್ಗಳಿಗೆ ಕಡಿವಾಣ ಬೀಳುತ್ತಾ ಹೇಗೆ ಅಂತ ಇನ್ಮುಂದೆ? ಸಿಂಚನ, ಬೆಂಗಳೂರಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ಗಳು ಸಾಕಷ್ಟು ರಾರಾಜಿಸುವಂತ ಕೆಲಸ ಆಗ್ತಾ ಇದೆ. ಈ ಸಂಬಂಧಪಟ್ಟಾಗೆ ಜಿಬಿಎ ಅಧಿಕಾರಿಗಳು ಸಾಕಷ್ಟು ಬಾರಿ ನೋಟಿಸು ಸೇರಿದಂತೆ ಅವುಗಳನ್ನ ತೆರವು ಮಾಡುವಂತ ಕೆಲಸ ಮಾಡಿದ್ರು ಕೂಡ ಈ ಖಾಸಗಿದಾರರೇ ನಿಲ್ತಾರೋ ಫ್ಲೆಕ್ಸ್ ಗಳನ್ನ ನಿರ್ಮಾಣ ಮಾಡಿ ನಗರ ಅಂದವನ್ನ ಹಾಳು ಮಾಡುವಂತ ಕೆಲಸ ಏನಾಗ್ತದೋ ಅದು ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಇದೇ ವಿಚಾರ ಬಗ್ಗೆ ಕುರಿತಂತೆ ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಸಭೆಯನ್ನ ಮಾಡಿ ಇಲ್ಲಿಗಲ್ ಫ್ಲೆಕ್ಸ್ ಹಾಕುವವರಿಗೆ ಇನ್ ಮುಂದೆ ತಕ್ಕ ಪಾಠ ಕಲಿಸಬೇಕು ಎನ್ನುವಂತ ರೀತಿಯಲ್ಲಿ ಅಧಿಕಾರಿಗಳಿಗೆ ತಾಕೀತು ಮಾಡುವಂತ ಕೆಲಸ ಆಗಿದೆ. ಅಧಿಕೃತ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಹಾಕಿದ್ರು ಕೂಡ ಅವ್ರಿಗೂ ತಕ್ಕನಾದಂತ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ಬೇಕು. ಅಂದ್ರೆ ಎಲ್ಲಿ ನಗರದಲ್ಲಿ ಅಧಿಕೃತವಾಗಿ ಹಾಕಿರ್ತಾರೋ ಅದು ನಗರದ ಒಂದು ಅಂದ ಚಂದವನ್ನ ಕಾಪಾಡುವಂತ ಕೆಲಸವನ್ನ ಆಗಿದ್ದೇ ಒಂದು ಕಡೆ ಆದ್ರೆ, ಜೊತೆಗೆ ಅದು ಅದರಷ್ಟೇ ಒಂದು ಆಕಾರ ಮತ್ತು ಸೈಜ್ ಗಳ ರೂಪದಲ್ಲೂ ಕೂಡ ಇರುತ್ತೆ. ಅದು ಅಧಿಕೃತವಾಗಿದ್ರು ಕೂಡ ಅದನ್ನ ಪರಿಶೀಲನೆ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳಿಗೆ ಒಂದು ನೋಟಿಸ್ ರೂಪದಲ್ಲಿ, ಮನವಿ ರೂಪದಲ್ಲಿ ಮಾಡುವಂತ ಕೆಲಸ, ಜೊತೆಗೆ ಅದರ ಮಾಲೀಕರು ಕೂಡ ಕೊಟ್ಟಿರುವಂತದ್ದು. ನಗರದ ಹಲವೆಡೆ ಅನುಮತಿ ಇಲ್ಲದೇನೆ ಹಾಕಿರುವಂತಹ ಬ್ಯಾನರ್ಗಳ ಕಂಡಂತ ಸಚಿವರೇನಿದ್ದಾರೋ ನಿಯಮ ಮೀರಿದ್ರು ಕೂಡ ಸುಮ್ಮನಿರೋ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಆಗಿದೆ. ಇವತ್ತು ಸಭೆಯಲ್ಲಿ ಜಿಬಿಎ ಅಧಿಕಾರಿಗಳೇ ತರಾಟೆಗೆ ತೆಗೆದುಕೊಂಡಿರುವಂತಹ ಸಚಿವರೇನಿದ್ದಾರೋ ಬೆಂಗಳೂರಿನಲ್ಲಿ ಲೈಸೆನ್ಸ್ ಪಡೆದೆ ಫ್ಲೆಕ್ಸ್ ಗಳನ್ನ ಹಾಕೋ ಅಂದ್ರೆ ಈಗೇನು ಅನಧಿಕೃತವಾಗಿ ಹಾಕೊಂಡಿರ್ತಾರಲ್ಲ ಅವುಗಳನ್ನ ಲೈಸೆನ್ಸ್ ಇದೆಯಾ ಇಲ್ವಾ ಎನ್ನುವಂತ ನಿಟ್ಟಿನಲ್ಲಿ ಮೊದಲು ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಅವರನ್ನ ಅಂದ್ರೆ ಕ್ರಿಮಿನಲ್ ಮೊಕದ್ದಮೆ ಹೂಡ್ಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾತುಗಳು ಕೇಳಿ ಬಂದಿರುವಂತದ್ದು. ಅಂದ್ರೆ ಅನಧಿಕೃತವಾಗಿ ಹಾಕೊಂಡಿರುವಂತದನ್ನ ಮೊದಲಿಗೆ ಪರಿಶೀಲನೆ ಮಾಡ್ಕೊಳ್ಳಿ, ಅದಾದ ಬಳಿಕ ನಿಮ್ಮ ಕಾರ್ಯ ಏನಿರುತ್ತೆ ಅದನ್ನ ಮಾಡ್ಲೇಬೇಕು ಎನ್ನುವಂತ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂತ ಕೃಷ್ಣ ಬೈರೇಗೌಡರೇನಿದ್ರು ಬೆಂಗಳೂರಿನ ಏನು 5 ವಲಯ ಪಾಲಿಕೆಗಳಿರ್ತಾವಲ್ಲ, ಪಾಲಿಕೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಾಗೆ ಸಣ್ಣ ಪುಟ್ಟ ಅಧಿಕಾರಿಗಳು ಕೂಡ ಸೂಚನೆ ರೂಪದಲ್ಲಿ ಕೊಟ್ಟಂತಹ ಕಾರಣದಿಂದಾಗಿ ಈಗ ಬೆಂಗಳೂರಲ್ಲಿ ನಡೀತಾ ಇದೆಯಲ್ಲ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ಬೋದು, ಸೇರಿದಂತೆ ಅಂದ್ರೆ ವಾಹನಗಳನ್ನ ಎಲ್ಲೆಂದರಲ್ಲಿ ನಿಲ್ಲಿಸಿ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸೋ ಜಾಗಗಳನ್ನ ಅನಧಿಕೃತವಾಗಿ ಎಲ್ಲೆಂದ್ರಲ್ಲಿ ನಿಲ್ಲಿಸುವಂತ ವಾಹನಗಳನ್ನ ಅವುಗಳನ್ನ ಸೀಸ್ ಮಾಡುವಂತ ಏನ್ ಕೆಲಸ ಆಗ್ತಾ ಇದೆಯೋ, ಇದ್ರ ಜೊತೆಗೆ ಅನಧಿಕೃತ ಫ್ಲೆಕ್ಸ್ ಗಳ ಸಂಬಂಧಪಟ್ಟಾಗೂ ಕೂಡ ಈಗ ಹೊಸ ಕೆಲಸಕ್ಕೆ ಮುಂದಾಗಿರುವಂತಹ ಸಚಿವರು ಈ ಒಂದು ಅಂದ ಚಂದವನ್ನ ಎನ್ನುವಂತಹ ಕಾರಣದಿಂದಾಗಿ ಬೆಂಗಳೂರನ್ನ
ಕೆಡಿಸಿರುವಂತಹ ಫ್ಲೆಕ್ಸ್ ಗಳನ್ನ ಮೊದಲು ತೆರವು ಮಾಡ್ಬೇಕೆನ್ನುವಂತ ಸೂಚನೆ ಕೊಟ್ಟಿರುವಂತದ್ದು ಕೂಡ ಈ ಸರಿ ಎನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. So entire month of August will be a cleanup. It is solid waste, very solid waste. That's what I'm saying. Liquid. ಗಲೀಜಿನಿಂದ ಸ್ವಾಗತ. ಗಲೀಜಿನಿಂದ ಸ್ವತಂತ್ರ. Use legacy waste for the cure. Freedom from waste. Please, okay? ಅದರಲ್ಲಿ ಬೇಕಾದ್ರೆ ಗೌಡ್ರೆ ಈಗ ನಿಮ್ಮ ಪಾಯಿಂಟಿಗೆ ಬರೋದಾದ್ರೆ ಆಗಸ್ಟ್ 15th ವರೆಗೆ ಇಂಡಿವಿಜುವಲ್ ಸೈಟ್ ನಾವು ಮುಟ್ಟೋದಿಲ್ಲ, ರೈಟ್? ಅಲ್ಲಿವರೆಗೂ ಜನಕ್ಕೆ ಟೈಮ್ ಕೊಡೋಣ.